ಆಕಾಶವಾಣಿ. ವೀರಗಾಸೆ ಕುಣಿತ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವೀರಗಾಸೆ ಕುಣಿತದ ಪ್ರಖ್ಯಾತ ಕಲಾವಿದರಾದ ಡಾಕ್ಟರ್ ಎಂ.ಆರ್. ಬಸಪ್ಪ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ಈ ಧ್ವನಿಯನ್ನ ಕೇಳ್ತಾ ಇದ್ದೀರಲ್ವಾ? ಇದು ವೀರಗಾಸೆಯ ಕುಣಿತದ ಧ್ವನಿ. ವೀರಗಾಸೆಯಲ್ಲಿ ಹಲವು ಪ್ರಕಾರಗಳಿವೆ ಮತ್ತು ವೀರಗಾಸೆ ಯಾಕೆ ಹುಟ್ಟಿತು, ವೀರಗಾಸೆಯಿಂದ ಏನೆಲ್ಲ ಪ್ರಯೋಜನಗಳನ್ನು ನಮ್ಮ ಹುಡುಗರಿಗೆ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ವಿಜೇತರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಜನಪದ ಶ್ರೀ ಪ್ರಶಸ್ತಿ ವಿಜೇತರು, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವ ಪಡೆದಂಥವರು, ನಾಡೋಜ ಎಚ್.ಎಲ್. ನಾಗೇಗೌಡ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಂಥವರು, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಸಿಲ್ವರ್ ಜುಬ್ಲಿ ಹಾನರನ್ನು ಪಡ್ಕೊಂಡಂಥವರು, ಹಾಗೆಯೇ ಶರಣ ಸಾಹಿತ್ಯ ಪರಿಷತ್ತಿನ ಸುವರ್ಣಶ್ರೀ ಪ್ರಶಸ್ತಿಯನ್ನು ಪಡೆದಂಥವರು, ಜನಪದ ಚೌಲ್ಕಾ ಅವೇರ್ನೆಸ್ನನ್ನು ಪಡ್ಕೊಂಡಂಥವರು, ಅಜ್ಜಂಪುರ ಜನಪದ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸಿದಂಥವರು ಮತ್ತು ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಗುಟ್ಟಿಗುಳಿ ಶಿಗ್ಗಾಂವ್ ಹಾವೇರಿ ಜಿಲ್ಲೆಯ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಪಡೆದಂಥವರಾದಂತಹ ಡಾಕ್ಟರ್ ಎಂ.ಆರ್. ಬಸಪ್ಪನವರು ನಮ್ಮೊಂದಿಗಿದ್ದಾರೆ. ಬಸಪ್ಪನವರೇ, ನಮಸ್ಕಾರ. ನಮಸ್ಕಾರ. ತಾವು ನಮ್ಮ ಆಕಾಶವಾಣಿ ದೂರದರ್ಶನದ ಕಲಾವಿದರು ಅಂತ ಕೂಡ ನಮಗೆ ಹೇಳೋದಕ್ಕೆ ಹೆಮ್ಮೆ. ವೀರಗಾಸೆ, ಹೌದು ಸ್ವಾಮಿ, ಇದು ಬಹಳ ಒಂದು ರೀತಿಯಲ್ಲಿ ವಿಜೃಂಭಿಸಿ ನೋಡುವಂತಹ, ಕಣ್ಣಿಗೆ ಕಟ್ಟುವಂತಹ ಒಂದು ಕಲೆ. ಈ ವೀರಗಾಸೆ ಅಂತ ಹೇಳ್ತೀರಲ್ವಾ, ವೀರಗಾಸೆ ಅಂತಂದ್ರೆ ಏನು? ಅದಕ್ಕೇನಾದ್ರೂ ಕಥೆ ಇದೆಯಾ? ವೀರಗಾಸೆ ಅಂತಂದ್ರೆ ವೀರಭದ್ರ ದೇವರು ದಕ್ಷಿಣ ಶಾಲೆಗೆ ಹೋದಾಗ ವೀರಭದ್ರ ದೇವರ ಅವತಾರದಿಂದ ಈ ಚೌಮೇಳ, ಡೊಳ್ಳು, ಕರಡೆ ಎಲ್ಲ ಹುಟ್ಟಿದು. ಆವಾಗ ವೀರಭದ್ರ ದೇವರು ಚೌಮೇಳ, ಡೊಳ್ಳು ಬಾರಿಸಿಕೊಂಡು ವೀರಭದ್ರನ ಅವತಾರವಾಯಿತು. ವೀರಭದ್ರನ ಅವತಾರ ಅಂತ ನಾವು ಸಾಮಾನ್ಯವಾಗಿ ಈಶ್ವರನ ಉಗ್ರ ರೂಪವನ್ನ ವೀರಭದ್ರ ಅಂತ ಕರಿತೀವಿ. ಹೌದು. ಅವನು ಯಾಕೆ ಉಗ್ರ ರೂಪವನ್ನು ತಾಳದ ಅಂತ ನಮ್ಮ ಕೇಳುಗರಿಗೆ ಹೇಳ್ಬೋದಲ್ವಾ ಬಸಪ್ಪನವರೇ? ವೀರಭದ್ರ ದೇವರು ಈಶ್ವರನ ಅವತಾರದಿಂದ ಹುಟ್ಟಿದವರು. ಈ ವೀರಗಾಸ ಕಲೆಯಲ್ಲಿ 3 ವಿಧ ಇದೆ. ವೀರಭದ್ರನ ಅವತಾರದಿಂದ ಹುಟ್ಟಿದ ಕಲೆ ವೀರಗಾಸ ಕುಣಿತ, ವೀರಭದ್ರನ ಕುಣಿತ, ಪುರುವಂತಿಕೆಯ ಕುಣಿತ ಅಂತ 3 ವಿಭಾಗ ಇದೆ. ಇದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಹಾಸನ, ಶಿವಮೊಗ್ಗದಲ್ಲಿ ವೀರಗಾಸೆ ಅಂತಲೂ, ಧಾರವಾಡ, ರಾಣೆಬೆನ್ನೂರಿನಲ್ಲಿ ಪುರುವಂತಿಗೆ ಅಂತಲೂ, ತುಮಕೂರು, ಮೈಸೂರು ಜಿಲ್ಲೆಯಲ್ಲಿ ವೀರಭದ್ರನ ಕುಣಿತ ಅಂತ ಕರೀತಾರೆ. ಇದಕ್ಕೆ ಒಂದೊಂದು ಕಲೆಗೆ ಒಂದೊಂದು ಸೀಮಿತವಾದ ಕಲೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ವೀರಗಾಸೆ ಗಂಡುಗಲೆ. ಇದರ ರೂಪರೇಖೆ ಏನೆಂದರೆ, ಒಬ್ಬ ವೀರಗಾಸೆಯ ಕಲಾವಿದ ವೇದಿಕೆಗೆ ಬರುವಾಗ ಕಾವಿ ಜುಬ್ಬ, ಹಳದಿ ಪೇಟ, ಹಸಿರು ನಡುಕಟ್ಟು, ಬಿಳೆಯ ವೀರಗಚ್ಚೆ, ಕಾಲ್ಗೆಜ್ಜೆ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ನಾಗಾಭರಣ, ರಟ್ಟೆಯಲ್ಲಿ ನಾಗಾಭರಣ, ಕೀರ್ತಿಮುಖ ರುಂಡಮಾಲೆ, ಕೈಯಲ್ಲಿ ಖಡ್ಗ, ಎಡದ ಕೈಯಲ್ಲಿ ಗುರಾಣಿ ಹಿಡಿದುಕೊಂಡು ಚೌಮೇಳ, ಡೊಳ್ಳು, ಕರಡೆಗತ್ತಿ ಬಳಸ್ತಿದ್ದು. ಇಂದಿನ ಕಾಲದಲ್ಲೆಲ್ಲ ಚರ್ಮವಾದ್ಯವನ್ನು ಬಳಸ್ತಿದ್ದು. ಈಗಿನ ಇತ್ತೀಚಿನ ಕಾಲದಲ್ಲಿ ಫೈಬರನ್ನು ಬಳಸ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ನಾವು ಏನೇ ಕಾರ್ಯಕ್ರಮ ಮಾಡಿ ಚರ್ಮವಾದ್ಯ ಬಳಸಿದರೆ ಉತ್ತಮ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಆವಾಗ ಈ ಚೌಮೇಳ ಚರ್ಮವಾದ್ಯ, ಡೊಳ್ಳು ಚರ್ಮವಾದ್ಯ, ಕರಡೆ ಚರ್ಮವಾದ್ಯ, ತಾಳ ಲೋಹವಾದ್ಯ, ಸನಾಯಿ ಗಾಳಿವಾದ್ಯ, ಇಂಥ ವಾದ್ಯವನ್ನು ಬಳಸುತ್ತಾ ನಮ್ಮ ವೀರಗಾಸೆಯ ಕಲಾವಿದ ವೇದಿಕೆಗೆ ಬಂದ ಕೂಡಲೇ ರುದ್ರ ದೇವ ಶ್ರೀಮತ್ ಪರಮ ಪಾವನ ಚರಿತ ಚಾರುತರ ಸನ್ಮೋಹನಾಂಗ ಮದರ ಮರ್ಧರ ಮಾಯ ಕೋಲಾಲ ನಿತ್ಯ ನಿರಂಜನ ನಿಗಮ ಹಾಗಮ ಗೋಚರ ಸಚ್ಚಿದಾನ ಪರಿಪೂರ್ಣ ಹೃದಯ ಜಗದ್ವಿಸ್ತಾರ ಮೂಲಸ್ತಂಭಾಯಮಾನ ಪರಶಿವನ ಸ್ವರೂಪು ಜಗದಾದಿ ಜಗದ್ಗುರು ಶ್ರೀ ಶ್ರೀ ರುದ್ರನೇ ಒಪ್ಪರಾಕೆಂದು ಹೇಳಿ ಗುಡುಗುಡಿಸಿ ಹಾರ್ಬಡಿಸಿ ಕೊಡ ಹಪ್ಪಣೆ ಎಂದಿರುತ್ತ ಬಟ್ಟ ಬಾಳೋ ತಟ್ಟರೆ ಬಂದು ನಿಂತನಯ್ಯ ನಮ್ಮ ವೀರಶೈವ ಅವತಾರಿಕ ಪುಂಡ. ತನಗೆ ಮೀರಿ ನಡೆದವರ ಗಂಡ ವಿಧಿಗಂಡ ವಿಲಾಸಕ ಪುಂಡ
ಬರಲೇ ಬಾಪ್ಪರೆ ರಟ್ಟೆನಳ್ಳಿಯ ಕಟಗ್ರದ ಕಲಿವೀರಭದ್ರನೇ ಬಹುಪರ. ಈ ರೀತಿಯಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ವೀರಗಾಸೆ ಕಲಾವಿದರು ವೇದಿಕೆಯಲ್ಲಿ ಬಂದು ಕುಣಿದು ಕುಪ್ಪಳಿಸುತ್ತಾರೆ. ಆದರೆ ತುಮಕೂರು ಜಿಲ್ಲೆಯ ವೀರಭದ್ರನ ಕುಣಿತ ಅವರ ಹಸಿರು ಜುಬ್ಬ, ಹಸಿರು ಪೈಜಾಮ, ಹಣೆಯಲ್ಲಿ ದೊಡ್ಡ ಕಿರೀಟ, ಕೈಯಲ್ಲಿ ಉದ್ದನೆ ಕತ್ತಿ, ಗುರಾಣಿ, ರುಂಡಮಾಲೆ, ಕೀರ್ತಕಮ್ಮ ಧರಿಸಿ ಚೌಮೇಳಕ್ಕೋ ಕರಡೆಗತ್ತಿಗೋ ಕುಣಿಯುತ್ತಾರೆ. ಇದು ತುಮಕೂರು ಜಿಲ್ಲೆಯ ವೀರಭದ್ರನ ಕುಣಿತ. ಅದೇ ರಾಣಿಬೆನ್ನೂರು ಧಾರವಾಡಕ್ಕೆ ಹೋದರೆ ಅವರು ಕೆಂಪನ್ನ ಜುಬ್ಬ, ಕೆಂಪನ್ನ ಪೈಜಾಮ, ಒಂದು ಉದ್ದನೆಯ ಪೇಟ ಸುತ್ತಿಕೊಂಡು ಕೈಯಲ್ಲಿ ಉದ್ದ ಗುರಾಣಿಯನ್ನು ಹಿಡಿದು ಆಮೇಲೆ ರುಂಡಮಾಲೆ ಕೀರ್ತಿಕಮ್ಮ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕತಕನೆ ಕುಣಿಯುತ್ತಾರೆ. ಅವರ ಶೈಲಿಯ ವೀರಗಾಸೆ ಬೇರೆ ಶೈಲಿ. ಅವರು ಹೇಳ್ತಾರೆ ಬಾರೋ ಕಲಿವೀರಭದ್ರ, ಬಾರೋ ರುದ್ರ ಅಂತ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ. ಆದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಗಂಡುಗಲೆ ಇಂಥ ಅಪರೂಪವಾದ ಕಲೆ ಅಂತ ನಾನಾದರೂ ಭಾವಿಸಿ ನಿಮಗೆ ಹೇಳಿದ್ದೇನೆ. ಈಗ ಒಂದು ಡಾಕ್ಟರ್ ಬಸಪ್ಪನವರೇ, ತಾವು ಈಗ 3 ಪ್ರಕಾರಗಳನ್ನು ಹೇಳ್ಬಿಟ್ರಿ. ಅಂದ್ರೆ 3 ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ವೀರಗಾಸೆಯನ್ನ ಮಾಡ್ತಾರೆ ಅಂತ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಿವಮೊಗ್ಗ ಇದೆಲ್ಲ ನಮ್ಮ ಒಂದು ಏರಿಯಾ ಆಯ್ತು. ಹಾಗೇನೆ ರಾಣೆಬೆನ್ನೂರು ಹಾವೇರಿ ಕಡೆಗೆ ಹೋದ್ರೆ ಅಲ್ಲಿ ಕೆಂಪು ಜುಬ್ಬವನ್ನ ಧರಿಸ್ತಾರೆ ಅಂತ. ಇದೇ ನೀವು ತುಮಕೂರು ಕಡೆಗೆ ಬಂದ್ರೆ ಹಸಿರು ಜುಬ್ಬವನ್ನ ಧರಿಸ್ತಾರೆ. ಯಾಕೆ ಈ ಜುಬ್ಬಾದಲ್ಲಿ ಬದಲಾವಣೆ ಆಗೋಯ್ತು? ಜುಬ್ಬಾದಲ್ಲಿ ಅವರ ವೇಷಭೂಷಣಕ್ಕೆ ತಕ್ಕಂತೆ ಅವ್ರು ಮಾಡಿಕೊಳ್ತಾರೆ. ಅದು ಅವರ ಇಷ್ಟ. ಅದು ನಮ್ದು ವೀರಗಾಸೆ ಪಕ್ಕ ಕಾವಿ ಜುಬ್ಬ, ಹಳದಿ ಪೇಟ ಹಾಕ್ಬೇಕು, ಹಾಕ್ತಿವಿ. ಈಗ ನೀವು ಅದನ್ನ ಆ ರೀತಿ ಹಾಕ್ತೀರಿ ಅಂತ ಅಂದಾಗ, ಈಗ ನೀವು ಮೊದಲಿನ ಒಂದು ಆರಂಭವನ್ನ ಹೇಳ್ತಾ ಇದ್ರಿ, ಅಹಾಹಾ ರುದ್ರ ಅಂತ. ಹೌದಾ? ಅದನ್ನ ಈ 3 ಪ್ರಕಾರಗಳಲ್ಲೂ ಅದೇ ರೀತಿ ಆರಂಭ ಆಗುತ್ತಾ? 3 ಪ್ರಕಾರಲ್ಲೂ ಅದೇ ಹೇಳ್ತಾರೆ. ಅವರು ನಮ್ಮ ಶೈಲಿಯಲ್ಲಿ ಬರಲ್ಲ. ಅವರೇ ಒಂಥರ ರಾಗ ಎಳೆದು ಅವ್ರ ಆಹಾರುದ್ರ ಅಂತ ಈ ಥರ ಬರ್ತಿತ್ತು. ಆ ಥರ ಹೇಳ್ತಾ ಇದ್ದಾರೆ. ನಾವು ಈ ರೀತಿ ಹೇಳ್ತೀವಿ, ನಾವು ಸ್ವಚ್ಛ ಶೈಲಿಯಲ್ಲಿ ಹೇಳ್ತೀವಿ. ಈಗ ನಿಮ್ಗೆ ಏನಾದರೂ ಈಗ ಆದಿಕಾಲದಲ್ಲಿ ಆಗೋಯ್ತು ಅಂದ್ರೆ ದಕ್ಷ ಯಜ್ಞ ನಡೆಯುವಂತಹ ಸಮಯದಲ್ಲಿ ವೀರಭದ್ರನ ಅವತಾರವನ್ನ ತಾಳಿ ಅವನು ಉಗ್ರ ರೂಪದಲ್ಲಿ ಒಂದು ನೃತ್ಯವನ್ನ ಮಾಡುವಂತಹ ಸ್ಥಿತಿಯನ್ನ ತಾವು ವೀರಗಾಸೆಯಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ರಿ. ಅದು ಆದ ನಂತರದಲ್ಲಿ ಇದರ ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿ ಇದಕ್ಕೊಂದು ಕಥೆ ಹೇಳ್ಬಿಡ್ತೀನಿ ಸರ್. ಒಂದಾನೊಂದು ಕಾಲದಲ್ಲಿ ದಕ್ಷಬ್ರಹ್ಮನ ಮಗದಾದ ದುರಳ ದಕ್ಷಬ್ರಹ್ಮನು ದಕ್ಷಾವತಿ ಎಂಬ ಪಟ್ಟಣವನ್ನು ಆಳುತ್ತಿದ್ದನು. ಆತನಿಗೆ ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿ ಈಶ್ವರನು ದಕ್ಷಬ್ರಹ್ಮನ ತಪಸ್ಸಿಗೆ ಮೆಚ್ಚಿ ಬಂದನು. ಆವಾಗ ಶಿವನು ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ, ಏನು ವರ ಬೇಕು ಕೇಳಿಕೆ ಎಂದು ಹೇಳಲು, ಆವಾಗ ನಮ್ಮ ದಕ್ಷಬ್ರಹ್ಮನು ನನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದಾದರೆ ನನಗೆ ಈ ಭೂಲೋಕ ಲೋಕದಲ್ಲಿ ಯಾರೂ ಸರಿಸಮಾನ ಇರಬಾರದು, ನನಗೆ ರೂಪವತಿಯಾದ ಹೆಣ್ಣು ಬೇಕು ಎಂದು ಕೇಳಲು, ಆವಾಗ ನಮ್ಮ ಶಿವನು ಕೊಟ್ಟ ಭಾಷೆಯಂತೆ ನಡೆದುಕೊಂಡು ಮನುಬ್ರಹ್ಮನ ಮಗಳಾದ ಪ್ರಸೂತಾದೇವಿಯನ್ನು ಕೊಟ್ಟು ಲಗ್ನ ಮಾಡಿದರು. ಆವಾಗ ದಕ್ಷಬ್ರಹ್ಮನಿಗೆ 61 ಜನ ಹೆಣ್ಣು ಮಕ್ಕಳು ಹುಟ್ಟಿದರು. ಆವಾಗ ದಕ್ಷಬ್ರಹ್ಮನು ತನ್ನ 61 ಹೆಣ್ಣು ಮಕ್ಕಳನ್ನು ವಿಷ್ಣುವಿಗೆ, ಬ್ರಹ್ಮನಿಗೆ, ಶಿವನಿಗೆ 21 ಜನ ಹೆಣ್ಣು ಮಕ್ಕಳನ್ನು ಚಂದ್ರನಿಗೂ ಕೊಟ್ಟು ಲಗ್ನ ಮಾಡಿ ದೇವತೆಗಳಿಗೆಲ್ಲ ಮಕ್ಕಳು ಲಗ್ನ ಮಾಡಿದರು. ಆವಾಗ ದಕ್ಷಬ್ರಹ್ಮನು ನನ್ನ ಅಳಿಯಂದ್ರೆಲ್ಲ ದೇವತೆಗಳೆಂದು ಅಹಂಕಾರಪಡಲು ಒಂದಾನೊಂದು ದಿವಸ ಗೌರಿ ಹಬ್ಬ ಬಂತು. ಆವಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಡ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮವನ್ನು ದಕ್ಷಬ್ರಹ್ಮನು ಮಾಡಬೇಕಾಯಿತು. ಆದರೆ ತನ್ನ ಹೆಂಡತಿಯಾದ ಪ್ರಸೂತಾದೇವಿ ಹತ್ತಿರ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಿಣ ತುಂಬಿ ಅಂತ ಹೇಳಲು ದಾಕ್ಷಾಯಿಣಿ ಬಡವಿ, ಶಿವ ಚರ್ಮಾಂಬಾಧಾರಿ ವಿಭೂತಿ ಪುರುಷ, ಆತನಿಗೆ ಮನೆ ಇಲ್ಲ, ಬಡವನಾದ್ರಿಂದ ಹೆಚ್ಚಿಗೆ ಬಾಗಣ ತುಂಬಿ ಹೇಳಲು, ಆವಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಿಣವನ್ನು ಕೊಟ್ಟು ಕೊನೆಯದಾಗಿ ದಾಕ್ಷಾಯಿಣಿ ಮನೆಗೆ ಬಾಗಿಣವು ತೆಗೆದುಕೊಂಡು ಹೋಗಲು, ಆವಾಗ ದಕ್ಷಬ್ರಹ್ಮನು ಚರರನ್ನು ಹಿಂಬಟ್ಟುಕೊಂಡು ಕೈಲಾಸಕ್ಕೆ ಹೋದನು. ಚರರುಗಳು ಹರಿಬಂದ, ಹಂಸ ವಾಹನ ಬಂದ, ಹರಿಗಮನ ಬಂದ ಎಂದು ಚರರು ಭರಾಕು ಕೊಂಡಾಡುತ್ತಾರೆ. ಆವಾಗ ದಕ್ಷಬ್ರಹ್ಮನು ಕೈಲಾಸದ ದ್ವಾರ ಬಗೆಯಲ್ಲಿ ಹತ್ತಿರ ಹೋಗುತ್ತಾರೆ. ಆವಾಗ ಚರರನ್ನು ಬಿಟ್ಟು ತಾನು ಒಬ್ಬನೇ ಕೈಲಾಸದ ಬಾಗಿಲಿಗೆ ಹೋಗುತ್ತಾನೆ. ಆವಾಗ ದಾಕ್ಷಾಯಿಣಿ ಆದರೂ ಶಿವನ ಪೂಜೆಗೆ ಅಣಿ ಮಾಡ್ತಿದ್ದಾಳೆ. ಆವಾಗ ದಕ್ಷಬ್ರಹ್ಮನನ್ನು ಯಾರು ಕರೆಯಲಿಲ್ಲ, ಮಾತಾಡ್ತಿರಲಿಲ್ಲ. ಆವಾಗ ಮುಂಗೋಪಿ ಬಂದು ದಕ್ಷಬ್ರಹ್ಮನು, ಎಲ್ಲ ದಾಕ್ಷಾಯಿಣಿ ಅಪ್ಪ ಬಂದಿಹನೆಂಬ ಇದು ನುಡಿಯನ್ನು ಆಡದೆ ನನ್ನನ್ನು ಮರ್ಯಾದೆ ಮೋಸ ಮಾಡಿದೆ ಎಂದು ಹೇಳಿ ತನ್ನ ಪಟ್ಟಣಕ್ಕೆ ಹೋಗಿ ಹರಿಸುರ ಬ್ರಹ್ಮಾದಿಯನ್ನು ಕರೆಸಿ, ಹರಿಸುರ ಬ್ರಹ್ಮಾದಿಗಳೇ, ನಾನು ಕೈಲಾಸಕ್ಕೆ ಬಾಗಣವನ್ನು ತೆಗೆದುಕೊಂಡು ಹೋದರೆ ನನ್ನ ಮಗಳು ಮಾತಾಡಿಸಿಲ್ಲ, ಆದ್ದರಿಂದ ನಾನು ಮಾರಣ ಹೋಮವನ್ನು ಮಾಡಿ ಶಿವನಂ ಕೊಂದು ಶಿವಲೋಕವನ್ನು ಆಡುವುದು ಇಚ್ಛೆ ಇದೆ, ನಿಮ್ಮ ಅಭಿಪ್ರಾಯವೇನೆಂದು ಕೇಳಲು, ಆವಾಗ ಹರಿಸುರ ಬ್ರಹ್ಮಾದಿಗಳು ಒಪ್ಪಿಕೊಂಡರು. ಹರಿಯನ್ನೇ ಮುಂದಾಳವಾಗಿಟ್ಟುಕೊಂಡು ಅದಕ್ಕೆ ಬೇಕಾದ ಹತ್ತಿ, ಬಸುರೆ, ಉತ್ತರಾಣಿ, ದದಿ, ತುಪ್ಪ ಎಲ್ಲವನ್ನು
ಅಗ್ನಿಕುಂಡವನ್ನು ತಂದು ಆ ಯಜ್ಞಕ್ಕೆ ಪುಟವೇರಿಸಲು ಆ ಅಗ್ನಿಕುಂಡವು ಆಕಾಶವನ್ನು ಅಡಲೇರಿತು. ಆವಾಗ ಅಲ್ಲಿದ್ದ ಮಹಾಮುನಿಗಳು ದಕ್ಷಬ್ರಹ್ಮನ ತಿರುಗಿ, ದಕ್ಷಬ್ರಹ್ಮರೇ, ದದೀಚಿ ಮುನಿಯನ್ನು ಕರೆದಿಲ್ಲ, ಕರೀರಿ ಎಂದು ಹೇಳಲು ಆವಾಗ ಶರರನ್ನು ಕರೆಸುತ್ತಾರೆ. ಆವಾಗ ದದೀಚಿ ಮುನಿಯು ಬರುತ್ತಾರೆ. ಆವಾಗ ದಕ್ಷಬ್ರಹ್ಮನು ಕೇಳಲು, ನೀವು ಸುಮ್ಮನೆ ಇದ್ದರೆ ಇರಿ, ಇಲ್ಲದಿದ್ದರೆ ಹೋಗಿ ಎಂದು ಹೊರಟು ಮಾತಿನಿಂದ ಆಡಲು ಆವಾಗ ದದೀಚಿ ಮುನಿಯು, ಬಾಳಾಕ್ಷ ಬಾರದ ಯಜ್ಞ ಹಾಳಾಗಿ ಹೋಗಲಿ, ನಿನ್ನ ಶಿರ ಈ ಯಜ್ಞಕ್ಕೆ ಆಹುತಿಯಾಗಲಿ ಎಂದು ಹೇಳಿ ಶಾಪವನ್ನು ಕೊಟ್ಟರು. ಆವಾಗ ಈ ವಾರ್ತೆಯನ್ನು ನಾರದರ ಮುಖಾರದಿಂದ ದಾಕ್ಷಾಯಿಣಿಗೆ ಕೈಲಾಸಕ್ಕೆ ಮುಟ್ಟಲು ಆವಾಗ ದಾಕ್ಷಾಯಿಣಿಗೆ ನಾರದರು ಹೇಳುತ್ತಾರೆ, ದಾಕ್ಷಾಯಿಣಿ, ನಿಮ್ಮ ಅಕ್ಕಂದಿರೂ ಬಂದಿದ್ದಾರೆ, ನಿಮ್ಮ ಮಾವಂದಿರೂ ಬಂದಿದ್ದಾರೆ, ಯಜ್ಞ ಹೋಮವು ಹಬ್ಬದ ಒಬ್ಬ ನಡೆಯುತ್ತದೆ ಎಂದು ಹೇಳಲು ಆವಾಗ ಶಿವ ಹೇಳುತ್ತಾನೆ, ದಾಕ್ಷಾಯಿಣಿ ಹೋಗಬೇಡ, ಅಲ್ಲಿ ಹೋದರೆ ಮಾನ ಬರುವುದಿಲ್ಲ, ಮರ್ಯಾದೆ ಬರುವುದಿಲ್ಲ, ನಿನಗೆ ಬೆಲೆ ಕೊಡುವುದೆಂದು ಹೇಳಲು ಆದರೂ ಹಠ ಮಾಡಿ ಹೊರಟೇ ಬಿಟ್ಟಳು. ಆವಾಗ ಒಂದು ಮಾತು ಹೇಳುತ್ತಾನೆ ಶಿವ, ಯಾವುದೇ ಹೆಣ್ಣು ಮಗಳು 7 ದಿವಸದಲ್ಲಿ ವಾಪಸ್ಸು ಊರಿಗೆ ಬರದಿದ್ದರೆ ಗಂಡ ಹೆಂಡಿನ ಪ್ರೇಮ ಹೋಗುತ್ತದೆ ಎಂದು ಶಿವನು ಆಜ್ಞೆ ಮಾಡಿ ಕಳಿಸುತ್ತಾನೆ. ಆವಾಗ ನಂದೀಶ್ವರನು ಜೊತೆ ಮಾಡಿ ಕಳಿಸಲು ದಾಕ್ಷಾಯಿಣಿ ಹೋಗುತ್ತಾಳೆ. ದಾಕ್ಷಾಯಿಣಿ ಹೋದಾಗ ಅಲ್ಲಿ ತಾಯಿ ಹತ್ರ ಹೋಗುತ್ತಾಳೆ. ತಾಯಿ ಅತ್ತಮುಖ ಇತ್ತಮುಖ ಮಾಡುತ್ತಾಳೆ, ಅಕ್ಕಂದಿರು ಅತ್ತಮುಖ ಇತ್ತು ಮಾಡುತ್ತಾಳೆ. ತಂದೆಯಾದ ದಕ್ಷಬ್ರಹ್ಮನ ಹತ್ತಿರ ಹೋಗಲು, ಬಂಡ ದಾಕ್ಷಾಯಿಣಿ, ನಿನ್ನ ಮನೆಗೆ ಬಂದಾಗ ನಿಮ್ಮ ಅಪ್ಪ ಯಾವಾಗ ಬಂದಿದ್ರೆ ನಿನ್ನ ಮುತ್ತು ಉರುತ್ತಿದ್ದವೆ, ಇಗೋ ಯಜ್ಞವನ್ನು ಮಾಡಿದ್ದೇನೆ, ಶಿವನಂ ಕೊಂದು ಶಿವಲೋಕವನ್ನು ಆಳುತ್ತೇನೆ, ನಿನ್ನ ಕೈ ಬಳೆ ಒಡೆದು ಹಣೆಗೆ ಕುಂಕುಮವಿಲ್ಲದೆ ಮಾಡುತ್ತೇನೆ, ಇದೇ ನನ್ನ ಆಜ್ಞೆ ಎಂದು ಹೇಳಲು ಆವಾಗ ದಾಕ್ಷಾಯಿಣಿಯು ಶಿವನನ್ನು ಹೀಯಾಳಿಸಿದನೆಂಬ ಯಜ್ಞದಲ್ಲಿ ಬಿದ್ದು ದಗ್ನದಾಳದಳು. ಆವಾಗ ಈ ವಾರ್ತೆಯನ್ನು ನೋಡಿದ ನಮ್ಮ ನಂದೀಶ್ವರನು ಕೂಡಲೇ ಕೈಲಾಸಕ್ಕೆ ಹೋಗಿ ಪರಶಿವನತ್ತೆ ಹೇಳಲು ಆವಾಗ ಪರಶಿವನು ಕಿಡಿನೋಟದಿಂದ ತನ್ನ ನಡುಕಣ್ಣನ್ನು ಬಿಡಲು ದಕ್ಷಬ್ರಹ್ಮ ಮುಟ್ಟುತ್ತಾರೆ. ಆವಾಗ ದಕ್ಷಬ್ರಹ್ಮ ಮುಟ್ಟಿದಾಗಲೇ ವೀರಗಾಸೆ ಆವಾಗ ನನ್ನನ್ನು ಕರೆಸಿದ ಕಾರಣವೆಂದು ಕೇಳಲು ಆವಾಗ ವೀರಭದ್ರನು ಶಾಂತನಾಗುವಂತ ಹೇಳಿ, ಈ ರೀತಿಯಾಗಿ ನಿಮ್ಮ ತಾಯಿ ದಕ್ಷಬ್ರಹ್ಮ ಯಜ್ಞದಲ್ಲಿ ಮುಡಿದು ಹೋಗಿದ್ದಾಳೆ, ಅಲ್ಲಿಗೆ ಹೋಗಿ ಯಜ್ಞದ ಅವಿರ್ಭಾಗವನ್ನು ಕೊಡುವೆಂದು ಕೇಳು, ಕೊಡದಿದ್ದರೆ ದಕ್ಷಬ್ರಹ್ಮನ ಶಿರ ಹರಿದು ಬಾ ಅಂತ ಹೇಳಲು ಅಷ್ಟೊತ್ತಿಗೆ ಸರಿಯಾಗಿ ಯಜ್ಞ ಕೊಂಡಿದ್ದ ಚೌಡೇಶ್ವರಿ ಬರಲು ಆವಾಗ ನಮ್ಮ ಪರಶಿವ ಮೂರ್ತಿಯು ವೀರಭದ್ರನಿಗೂ ಚೌಡೇಶ್ವರಿಗೂ ಆಶೀರ್ವಾದ ಮಾಡಿ ಕಳಿಸುತ್ತಾಳೆ. ನಮ್ಮ ವೀರಭದ್ರನು ಹೋಗುವಾಗ ಭೂಮಿ ಇಬ್ಬಾಗವಾಯಿತು, ಕೂರ್ಮನು ಹಲ್ಲಾಡಿದನು, ಆದಿಶೇಷನ ತಲೆ ಹಲ್ಲಾಡಿತು. ಅಲ್ಲಿ ಹೋಗಿ ನೋಡುತ್ತಾನೆ, ಆವಾಗ ಹರಿ ಬ್ರಹ್ಮರು ಯುದ್ಧಕ್ಕೆ ಬರುತ್ತಾರೆ, ಬಾಣದ ಮಳೆಯೇ ಸುರಿಯುತ್ತದೆ. ಆವಾಗ ಇಷ್ಟು ಹರಿಯನ್ನು ಸೋಲಿಸಿ ಆವಾಗ ಮುಂದೆ ಹೋಗುತ್ತಾನೆ. ರಾಕ್ಷಸರ ಕಾವಲನ್ನು ನೋಡಿ ಹೆದರದೆ ಆವಾಗ ಯುದ್ಧಕ್ಕೆ ನಿಲ್ಲುತ್ತಾನೆ. ಆವಾಗ ಒಂದು ರಾಕ್ಷಸನನ್ನು ಕೊಂದರೆ 10 ರಾಕ್ಷಸರು ಹುಟ್ಟುತ್ತಾರೆ. ಇದನ್ನು ನೋಡಿದ ನಮ್ಮ ಚೌಡೇಶ್ವರಿಯು ತನ್ನ ನಾಲಿಗೆಯನ್ನೇ ಭೂಮಿ ಹಗಲ ತೆರೆದಾಗ ರಕ್ತದ ತೊಟ್ಟು ನೆಲಕ್ಕೆ ಬೀಳಲಿಲ್ಲ. ಆವಾಗ ರಾಕ್ಷಸರ ಸಂಹಾರವಾಯಿತು. ಆವಾಗ ದಕ್ಷಬ್ರಹ್ಮನ ಹತ್ತಿರ ಹೋಗಲು ಆವಾಗ ದಕ್ಷಬ್ರಹ್ಮನು ನೀನ್ಯಾರು ಎಂದು ಕೇಳಲು ನಾನು ಈಶ್ವರನ ಮಗ ವೀರಭದ್ರ ಎಂದಳು. ಓಹೋ, ಬಾಯಿ ಬುಡಕನ ಮಗ ಬೂಜಿ ಬುಡಕ, ಹೀಗೆ ಯಾಕೆ ಬಂದಿದ್ದೆ ಅಂತ ಕೇಳಲು, ನಮ್ಮ ತಾಯಿ ಈ ಯಜ್ಞದಲ್ಲಿ ಮಡಿದು ಹೋಗಿದ್ದಾಳೆ, ಇದರ ಅವಿರ್ಭಾಗವನ್ನು ಕೊಡಬೇಕು, ಇದನ್ನು ಕೊಡದೇ ಇದ್ದರೆ ನೀನು ಸಂಹಾರ ಮಾಡುತ್ತೇನೆ ಎಂದು ಹೇಳಲು ನಮ್ಮ ವೀರಭದ್ರನು ತನ್ನ ಸೊಂಟದಲ್ಲಿದ್ದ ಕರಗಸಕತ್ತೆಯನ್ನು ತೆಗೆದು ದಕ್ಷಬ್ರಹ್ಮನ ಶಿರವನ್ನರಿಯಲು ಆ ಶಿರವನ್ನು ನೋಡಿ ಅಲ್ಲಿ ಕೂತಿದ್ದ ಪ್ರಸೂತ ದೇವಿಯು ವೀರಭದ್ರ ದೇವರಿಗೆ ಮರೆಯಿಡಲು ನನ್ನ ಪ್ರತಿಭಿಕ್ಷೆ ಕೊಡು ಎಂದು ಕೇಳಲು ಆವಾಗ ಅಲ್ಲಿ ಏನು ಸಿಕ್ಕದೇ ಇದ್ದ ಕಾರಣ ನಮ್ಮ ವೀರಭದ್ರನು ಕುರಿತಲೆಯನ್ನಿಟ್ಟು ಅದಕ್ಕೋಸ್ಕರ ಹರಿತಲೆಗೆ ಕುರಿತಲೆ ಇಟ್ಟ ದೊರೆಯಂತೆ ಹೆಸರಾಯಿತು. ಈ ರೀತಿಯಾಗಿ ದಕ್ಷಬ್ರಹ್ಮನ ಕೊಲೆ ಮಾಡಿ ಹರಿತಲೆ ಇಟ್ಟು ಆವಾಗ ಆ ರುಂಡವನ್ನೇ ರುಂಡವನಾಗಿ ಧರಿಸಿಕೊಂಡು ಕೈಲಾಸಕ್ಕೆ ಹೋಗಲು ಆವಾಗ ಪರಶಿವನು ರಕ್ತದ ಸಿಂಹಾಸನ ಮೇಲೆ ಕುಂಡ್ರಿಸಿ ಮುತ್ತಿನ ಸಾಶವನ್ನು ತಳೆದು ಆಶೀರ್ವಾದ ಮಾಡಿದ ನಿಂಬಲ್ಲಿಗೆ ಈ ದಕ್ಷಬ್ರಹ್ಮನ ಕಥೆಗೆ ಮಹಾಮಂಗಳ ಬಸ್ತು. ಮಹಾಮಂಗಳ ಅಂತ ಅಂದ್ಬಿಟ್ರಿ ಡಾಕ್ಟರ್ ಬಸಪ್ಪನವರೇ. ಈಗ ಈ ಕಥೆಯನ್ನ ನೀವು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಪ್ರದರ್ಶನ ಮಾಡ್ತೀರಿ. ಈ ಒಂದು ವೀರಗಾಸೆ ಕಥೆಯನ್ನ ಸಂಪೂರ್ಣವಾಗಿ ಹೇಳುವಾಗ ಕತೆ ಇರುತ್ತೆ, ಹಾಡಿರುತ್ತೆ, ಕುಣಿತಾನು ಇರ್ತಿತ್ತು, ಹೌದಾ? ಇದು ನಡ್ಡೆ ಕುಣಿತಾ ಇರ್ತಿತ್ತೆ. ಈಗ ಆರಂಭದಲ್ಲಿ ಗಣೇಶನ ಸ್ತುತಿಯನ್ನು ಏನಾದ್ರು ಮಾಡ್ತೀರಾ ಇದರಲ್ಲಿ? ಇಲ್ಲ, ವೀರಭದ್ರನೇ ಸ್ತುತಿ ಮಾಡ್ತೀವಿ ನಾವು. ಫಸ್ಟ್ ನಾಂದಿಯಾಗಿ ಶ್ರೀಮತ್ ಪರಮಪಾವನ ಅಂತ ನಾವು ಹೇಳ್ತೀವಿ. ಅದು ಆರಂಭದಲ್ಲಿ ಹೇಳಿದ್ರೆ ನಿಮ್ಮ ಒಂದು ವೀರಗಾಸೆಯ ಆರಂಭ ತಾವು ಹೇಳಿದಂತಹ ಈ ಒಂದು ಪದ್ಯದ ಮುಖಾಂತರ ಆಗುತ್ತೆ. ಆಮೇಲೆ ವೀರಗಾಸೆ ಕುಣಿತದಲ್ಲಿ ಪಾತ್ರಧಾರಿಗಳು ಒಬ್ಬರೇ ಇರ್ತಾರೆ, ಎಷ್ಟು ಜನ ಇರ್ತಾರೆ? ಒಟ್ಟು 8 ಜನ ಕುಣಿಯೋರು ಇರ್ತಾರೆ, 4 ಜನ ಬಡಿಯೋರು ಇರ್ತಾರೆ, ಒಬ್ಬ ವಾದ್ಯ ನುಡಿಸ್ತಾನೆ ಇರ್ತಾರೆ, ಒಬ್ಬ ತಾಳಾಕಾರ ಇರ್ತಾರೆ, ಒಟ್ಟು 14 ಜನ ಇರ್ತಾರೆ. ಅಂದ್ರೆ ಒಂದು ವೀರಗಾಸೆಯ ಕುಣಿತ ಅಂತಂದ್ರೆ 14 ಜನ ಇರ್ತಾರೆ ಸ್ವಾಮಿ. 14 ಜನರು ಇದ್ದಾಗ ಮಾತ್ರ ಆ ಒಂದು ವೀರಗಾಸೆ ಸಂಪೂರ್ಣ ಕನಿಷ್ಠ 13 ಜನ ಇರಲೇಬೇಕು. ಪಂಚವಾದ್ಯಗಳನ್ನ ಮೊಳಗಿಸುತ್ತಾ, ಹೌದು, ಕಥೆಯನ್ನ ಹೇಳ್ತಾ, ಹಾಡನ್ನ ಹೇಳ್ತಾ, ನೃತ್ಯವನ್ನ ಮಾಡ್ತಾ ಹೋಗುವಂತಹದ್ದು ಈ ವೀರಗಾಸೆಯ ಕುಣಿತ. ಈಗ ನಿಮ್ಮ ಬಾಲ್ಯಕ್ಕೆ ಬಂದ್ಬಿಡೋಣ ಡಾಕ್ಟರ್ ಬಸಪ್ಪನವರೇ. ಹೇಳಿ ಸ್ವಾಮಿ.
ಈಗ ತಮಗೆ ಎಷ್ಟು ವಯಸ್ಸು? ನನಗೆ 88 ವರ್ಷ 6 ತಿಂಗಳು 88 ವರ್ಷ ಆಗೋಗಿದೆ ಅಂತ ಹೇಳ್ತೀವಿ. ಆಗೋಯ್ತು. ಆದ್ರೆ 32 ಹೌದು, ಆದ್ರೆ ಕಂಠ ಮಾತ್ರ ಬಹಳ ಚೆನ್ನಾಗಿದೆ. ಹ್ಞೂ. ಈಗ ವೀರಗಾಸೆ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗೆ ಬಂತು ಬಾಲ್ಯದಲ್ಲಿ? ನನಗೆ ನಾನು 55ನೇ ಇಸ್ವಿಯಲ್ಲಿ SLC ಬರೆದು ಬಂದೆ. ನಮ್ಮ ತಂದೆ ತಾಯಿಗಳು ಬಡತನ, ಆವಾಗ ಮುಂದಕ್ಕೆ ಓದೋಕ್ಕಾಗಲಿಲ್ಲ. ನಮ್ಮ ಪಕ್ಕದ ಗ್ರಾಮದಲ್ಲಿ ಯಾರೋ ಕಲಿತಾ ಇದ್ರು, ನಾನು ನೋಡ್ಕೊಂಡು ಬಂದು ಒಂದು ತಿಂಗಳು ಅವ್ರ ಹತ್ರ ಹೋಗಿ ನಾನೇ ಸ್ವಂತ 10 ಹುಡುಗರು ಕಳಿಸಿ ನಾನು ಅವರಿಗೆ ಕುಣಿಸಿ ಸಣ್ಣ ಪುಟ್ಟ ಕಾರ್ಯಕ್ರಮ, ಗಣಪತಿ ಉತ್ಸವ, ದೇವ್ರ ಉತ್ಸವ ಇಲ್ಲೆಲ್ಲ ಹೋಗ್ತಿದ್ದು. ಆವಾಗ ನನಗೆ 81ನೇ ಇಸ್ವಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕರೆದ್ರು. ಆವಾಗ ಕಾರ್ಯಕ್ರಮದಿಂದ ಅಲ್ಲಿ ಆದಮೇಲೆ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನನಗೆ ಪರಿಚಯ ಆಯಿತು. ಆವಾಗ ಮೊದಲ ಕಾರ್ಯಕ್ರಮನ ಹೈದರಾಬಾದ್ನಲ್ಲಿ NT ರಾಮರಾವ್ ಅವರು ಒಂದು ಸ್ಟುಡಿಯೋ ಮಾಡಿದರು. ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ನನಗೆ ಕರೆಸಿದ್ರು. ಅಲ್ಲಿಂದ ನಾನು ಪ್ರಾರಂಭ ಮಾಡಿ ನಮ್ಮ ಕರ್ನಾಟಕವಲ್ಲದೆ ಬೇರೆ ದೆಹಲಿ, ಚೆನ್ನೈ, ಹೈದರಾಬಾದ್, ಪಾಂಡುಚೇರಿ, ತಂಜಾವೂರು, ನಾಗ್ಪುರ್, ತ್ರಿವೇಂದ್ರಂ, ಕಲ್ಲಿಕೋಟೆ, ಕಾಸರಗೋಡು, ಬೊಂಬಾಯಿ, ಪುಣೆ, ಕಾಶಿ, ಲಕ್ನೋ, ಅಂಡಮಾನ್ ನಿಕೋಬಾರ್ ಇಂಥ ಕಡೆ ಎಲ್ಲ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ಡಾಕ್ಟರ್ ಬಸಪ್ಪನವರೇ, ಆಗಿನ ಕಾಲದ SSLC ತಾವು ಓದಿದಿರಿ ಅಂತ ಅಂದ್ಬಿಟ್ರಿ. SSLC ಆಗಿನ ಕಾಲದಲ್ಲಿ ಓದ್ದವ್ರಿಗೆ ಸರ್ಕಾರಿ ಉದ್ಯೋಗ ಬಹಳ ಸಿಕ್ತಿತ್ತಲ್ವಾ? ಸರ್ಕಾರಿ ಉದ್ಯೋಗವನ್ನು ಬಿಟ್ಟು ಯಾಕೆ ಈ ಒಂದು ನನಗೆ ಯಾಕೆ ಆಸಕ್ತಿ ಕಲೆ ಕಡೆ ಮೂಡ್ತು. ನನಗೆ ಕಲೆ ಒಳಗೆ ನಾನು ಹೆಸರು ತಗೋಬೇಕು ಅಂತ ನನಗೆ 64 ವರ್ಷ ಸರ್ವಿಸ್ ಮಾಡಿದ್ವಿ ಸ್ವಾಮೀಜಿ. ಕಲಾ ಸೇವೆ ಮಾಡಬೇಕು, 4 ಮಕ್ಕಳಿಗೆ ಕಲಿಸ್ಬೇಕು. ನಾನು ಈಗಾಗಲೇ ಈ 2000 ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸಿದ್ದೀನಿ. ನಮ್ಮ ತರಳುಬಾಳು ಜಗದ್ಗುರುವಲ್ಲಿ 300 ಮಕ್ಕಳಿಗೆ, ಸಾಣಿಹಳ್ಳಿಯಲ್ಲಿ 200 ಮಕ್ಕಳಿಗೆ, ನಮ್ಮ ಯುವಜನ ಮತ್ತು ಸೇವಾ ಇಲಾಖೆಯಲ್ಲಿ 4 ವಿಭಾಗದಲ್ಲಿ ಬೆಳಗಾವಿ, ಮೈಸೂರು, ಗುಲ್ಬರ್ಗ, ಬೆಂಗಳೂರಿನಲ್ಲಿ ಇಲಾಖೆಯಿಂದ ನಾನು ಕಲಿಸಿದ್ದೀನಿ. ನಮ್ಮ ಜಾನಪದ ಅಕಾಡೆಮಿ 16 ತಂಡಕ್ಕೆ ತರಬೇತಿ ಕೊಟ್ಟಿದ್ದೀನಿ. ನಮ್ಮ ಗ್ರಾಮಾಂತರದಲ್ಲಿ 70 ಕಲಾ ತಂಡವನ್ನು ತಯಾರು ಮಾಡಿದ್ದೀನಿ. ನನಗೆ ಕಲೆ ಬಗ್ಗೆ ಆಸಕ್ತಿ ಬಂತು, ನಾನು ಕೆಲಸಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಇರುವಂತದ್ದು ಸುಮಾರು 52ನೇ ಇಸ್ವಿಯಲ್ಲಿ SSLC ಪಾಸ್ ಆದ ಅಂತ ಹೇಳ್ತಾ ಇದ್ರಿ. ನಾ ಅವತ್ತು ಇಂಗ್ಲಿಷ್ ಮೀಡಿಯಂ ಓದಿದ್ದೆ ಬುದ್ಧಿ. ಇಂಗ್ಲಿಷ್ ಮೀಡಿಯಂ ಓದಿಯೂ ಕೂಡ ಗ್ರಾಮೀಣ ಕಲೆಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಬಂದ್ಬಿಟ್ರಲ್ಲ ಡಾಕ್ಟರ್ ಬಸಪ್ಪನವರೇ. ನಿಮ್ಗೆ ಆವಾಗ ಸ್ವಲ್ಪ ವರ್ಷ ಆದ್ಮೇಲೆ ಏನಾದ್ರೂ ಬೇಸರ ಆಯ್ತಾ? ನಾನು ಬೇಸರ ಆಗೇ ಇಲ್ಲ, ನನಗೆ ಇವತ್ತು ಬೇಸರ ಆಗಿಲ್ಲ. ನನಗೆ ಇವತ್ತು ಕಲೆ ಮಾಡಬೇಕು, ನಾನು ಎಲ್ಲೇ ಕರೆದ್ರು ಫ್ರೀಯಾಗಿ ಕಲಿಸ್ಬೇಕು ಅಂತಲೂ ಮನಸ್ಸೈತಿ. ಈಗ ಬಹಳಷ್ಟು ಜನ PhD ಮಾಡಿದವರಿಗೆ ಡಾಕ್ಟರೇಟ್ ತಗೋಬೇಕು ಅಂತ ಮಾಡ್ತಾರೆ. ಆದ್ರೆ ನಿಮ್ಗೆ ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ, ನಮ್ಮ ಹಾವೇರಿ ಶಿಗ್ಗಾಂವದು ಡಾಕ್ಟರೇಟ್ ಕೊಟ್ಬಿಡ್ತಲ್ಲ. ಕೊಟ್ರು ಸ್ವಾಮಿ, ನಾನೇನು ಕೇಳಲ್ಲ, ಅವರೇ ಕೊಟ್ರು. ಡಾಕ್ಟರೇಟ್ ಅನ್ನ ಪಡ್ಕೊಂಡು ಈಗ ತಾವು ಡಾಕ್ಟರ್ MR ಬಸಪ್ಪ ಆಗಿದ್ದೀರಿ. ನಮ್ಮ ಆಕಾಶವಾಣಿ ಇದೆಲ್ಲ ನನ್ನ ಕಾರ್ಯಕ್ರಮ ವೈಖರಿ ನೋಡಿ ಕೊಟ್ರು. ಈಗ ಇಲ್ಲಿ ನಾನು ಹೇಳೋದು, ನೀವು ಇಲ್ಲಿ 14 ಜನ ತಂಡ ಇರುತ್ತೆ ಅಂತಂದ್ರೆ, ವಾದ್ಯ ತಂಡ ಇರುತ್ತೆ, ಕುಣಿತ ತಂಡ ಇರುತ್ತೆ, ಹಾಡಿನ ತಂಡ ಇರುತ್ತೆ ಅಂತ ಬೇರೆ ಬೇರೆ ಜನ ಇರ್ತಾರೆ. ಇದರಲ್ಲಿ ತಾವು ಮುಖ್ಯ ಪಾತ್ರಧಾರಿ ಯಾವ? ನಾನು ಚೌಮೇಳ ಬಡಿಯೋದು ನನ್ನದು ಯಾವಾಗಲೂ. ನಾನು ಆಕಾಶವಾಣಿಗೆ ಬಂದ್ರು ನಾನೇ ನುಡಿಸ್ಬೇಕು. ನೀವೇ ನುಡಿಸ್ಬೇಕು ಅಂತ ಹೇಳ್ಬಿಟ್ರೆ ಬಸಪ್ಪನವರೇ, ಈಗ ಚೌಮೇಳವನ್ನು ಹೇಗೆ ಬಾರಿಸ್ತೀರಿ ಅನ್ನೋದನ್ನ ನಮ್ಮ ಕೇಳಿಗೆ ಒಂದು ಸಣ್ಣ ತುಣುಕನ್ನು ಕೇಳಿಸ್ಬೋಣ. ಹಾಗೇನೆ ತಾವು ಇಷ್ಟೆಲ್ಲ ಪ್ರಕಾರಗಳಲ್ಲಿ ಒಂದು ಕಲೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಹೋಗಿದ್ದೀರಿ ಅಂತಂದ್ರಿ. ಅಂದ್ರೆ ಒಟ್ಟು ಆಕಾಶವಾಣಿಯಿಂದ ಆರಂಭವಾದಂತಹ ತಮ್ಮ ಒಂದು ಕಲೆ ಇದುವರೆಗೆ ಎಷ್ಟು ಪ್ರದರ್ಶನಗಳನ್ನ ಕೊಟ್ಟಿದ್ದೀರಿ? ಒಂದು 2000 ಪ್ರದರ್ಶನ ಮಾಡಿದ್ವಿ ಸ್ವಾಮಿ. 2000 ಪ್ರದರ್ಶನ. ನಿಮ್ಮ 64 ವರ್ಷದ 2000 ಮಕ್ಕಳಿಗೂ ಕಲಿಸಿದ್ದೀನಿ. ಅಲ್ಲ, ಮಕ್ಕಳು ಕಲಿಯೋದಕ್ಕೆ ಇಷ್ಟಪಡ್ತಾರ? ಕಲಿತಾರೆ. ನಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ನಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಸಿ ಏನು ಅದ್ಭುತವಾಗಿ ಕುಣಿತಿದ್ದಾರೆ. ಮತ್ತೆ ವೆಟರ್ನರಿ ಡಾಕ್ಟ್ರಿಗೆ ಕಲಿಸಿ ಕಲ್ಲಿಕೋಟೆ ಒಳಗೆ ಫಸ್ಟ್ ಪ್ರೈಸ್ ತಂದು ವೆಟರ್ನರಿ ಡಾಕ್ಟರ್ ಬೆಂಗಳೂರು ಕಾಲೇಜ್ನಲ್ಲಿ, ಸೂರ್ಯನ ಕಾಲೇಜ್ನಲ್ಲಿ ಕಲಿಸಿದ್ದೀನಿ. ಆಮೇಲೆ ಡೆಪ್ಪಂಡೆಮ್ಮು ಸುಬ್ರಹ್ಮಣ್ಯಂ ಒಳಗೆ ಕಲಿಸಿದ್ದೀನಿ. ಮತ್ತೆ ಮದ್ದೂರು ಹೊನ್ನಲಗೆರೆಯಲ್ಲಿ 4 ಸಾರಿ ಕಲಿಸಿದ್ದೀನಿ. ಎಲ್ಲ ಕಲಿಸಿದ್ದೀನಿ ಸ್ವಾಮಿ. ಭಾಳ ಮಕ್ಕಳಿಗೆ ಕಲಿಸಿ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ. 1936ರಲ್ಲಿ ಹುಟ್ಟಿದವರು ಈಗ 2024ನೇ ಇಸ್ವಿಯಲ್ಲಿ ಸುಮಾರು ಒಂದು 88 ಆದ್ರೂ ಕೂಡ ಇನ್ನೂ 16 ಹುಡುಗರ ತರ ತಮ್ಮ ಒಂದು ಉತ್ಸಾಹನೂ ಇದೆ ಡಾಕ್ಟರ್ ಬಸಪ್ಪನವರೇ. ಏನೋ ಇದೆ, ದೇವರ ಆಟ ಸ್ವಾಮಿ, ನಿಮ್ಮಂತರ ಆಶೀರ್ವಾದ. ಈಗ ಒಂದು ಇದು ನಮ್ಮಂತವ್ರ ಆಶೀರ್ವಾದ ಅನ್ನೋದಕ್ಕಿಂತ ಜನರ ಆಶೀರ್ವಾದ ಆಗಿರುತ್ತೆ ಡಾಕ್ಟರ್. ದೇವರ ಆಶೀರ್ವಾದ ಇರಬೇಕು. ಹೌದು. ಈಗ ವೀರಗಾಸೆ ಅಂತ ಅಂದ್ಕೊಂಡೆ ಈಗ ನಾವೆಲ್ಲ ನೋಡೋದು ಏನು ಅಂತಂದ್ರೆ, ಜಾತ್ರೆಗಳಿರ್ಬೋದು, ದೇವರ ಉತ್ಸವದಲ್ಲಿ ಆ ಒಂದು ತಲೆಯ ಮೇಲೆ ಹೊತ್ತು ಕುಣಿಯೋದನ್ನ ನೋಡ್ತೀವಿ. ಅದಕ್ಕೆ ವೀರಭದ್ರ ಕುಣಿತ. ಇದಕ್ಕೆ ಬರೀ ಹಳದಿ ಪೇಟ ಹಾಕಿ ಸಣ್ಣ ನಾಗರೆಡೆಯನ್ನು ಕಟ್ತಾರೆ, ಅಣಿಗೆ ರಟ್ಟಿ ಎರಡು ಕಟ್ತಾರೆ, ಕೀರ್ತಿ ಮುಖ ರುಂಡಮಾಲೆ ಹಾಕ್ತಾರೆ. ನಾವು ನೋಡ್ತಾ ಇರುವಂತಹದ್ದು ಜಾತ್ರೆಗಳಲ್ಲಿ ಅಥವಾ ಹೊರ ಪ್ರದೇಶಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ನೋಡ್ತಾ ಇರೋದು ವೀರಗಾಸೆಯ ಕುಣಿತ. ಆದ್ರೆ ವೀರಗಾಸೆನೇ ಬೇರೆ ಅಂತ ಹೇಳ್ತೀರ ತಾವು? ವೀರಗಾಸೆ ಬೇರೆ ಅಲ್ಲ, ವೀರಗಾಸೆ ವೀರಭದ್ರನ ಕುಣಿತ ಒಂದೇ ಮುಖದಿಂದ ಹುಟ್ಟಿದವು ಇವು.
ವೀರಭದ್ರನ ಅವತಾರದಿಂದಲೇ ಹುಟ್ಟಿದವು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಮಾಡ್ಕೊಂಡ್ರು. ಈಗ ವೀರಗಾಸೆ ಕುಣಿತ ಬೇರೆ, ಹಾಗೆ ವೀರಗಾಸೆ ಕಥೆಗಳು ಬೇರೆ. ಕತೆ ಬೇರೆ, ಕತೆ ಅದರಲ್ಲೇ ಆಡೋದು. ಕುಣಿಬೇಕಾದ್ರೆ ನಡುವೆ ಬಿಡು ಕೊಟ್ಟು ವಚನ ಹೇಳೋದು, ಕತೆಗಳು ನಮ್ಮ ಕೇಳಿದ್ರು ಹೇಳ್ಬೋಣ ಹಾಗಿದ್ರೆ ಅದನ್ನು ಹೇಗೆ ಇರುತ್ತೆ ಅಂತ ಹೇಳ್ತೀವಿ ಸ್ವಾಮಿ. ಒಂದಾನೊಂದು ದಿವಸ ಕೈಲಾಸದಲ್ಲಿ ಪಾರ್ವತಿಯು ಶಂಕರನು ಒಡ್ಡೋಲಗದಲ್ಲಿ ಕುಳಿತಿದ್ದಾರೆ. ಅಲ್ಲಿಗೆ ಒಬ್ಬ ಭೃಂಗೀಶ್ವರನು ಬಂದು ಏಕಕರದಲ್ಲಿ ನಮಸ್ಕಾರ ಮಾಡಲು, ಆವಾಗ ತಟ್ಟನೆ ನಮ್ಮ ಪಾರ್ವತಾದೇವಿ ಎದ್ದು ನಿಂತು, ಎಳೈ ಭೃಂಗೀಶ್ವರನೇ, ಏಕಕರದಿಂದ ಮಾಡಿದ ನಮಸ್ಕಾರವೋ ನನಗ ಪರಶಿವರಿಗೆಂದು ಕೇಳಲು. ಆವಾಗ ನಮ್ಮ ಭೃಂಗೀಶ್ವರನು, ಈ ಏಕಕರದಿಂದ ಮಾಡಿದ ನಮಸ್ಕಾರವು ಪರಶಿವನಿಗಲ್ಲದೆ ನಿನಗಲ್ಲ ಎಂದೇಳಲು. ಆವಾಗ ನಮ್ಮ ಪಾರ್ವತಿ ಸೇವೆ ಸಿಟ್ಟಿಗೆದ್ದು, ಎಲೈ ಭೃಂಗೀಶ್ವರ, ಈ ಭೂಮಿ ನನ್ನದು, ಗಾಳಿ ನನ್ನದು, ಆಕಾಶ ನನ್ನದು. ನನಗೆ ನಮಸ್ಕಾರ ಮಾಡದ ಕಾರಣ ನೀನು ಅರ್ಧ ಮನುಷ್ಯನಾಗಿ ಅರ್ಧ ಪಕ್ಷಿನಾಗಿ ಭೂಲೋಕದಲ್ಲಿ ಕೇಚರ ಮರ ಹಾರಾಡೆಂದು ಶಾಪ ಕೊಡಲು. ಆವಾಗ ಪಾರ್ವತಿಯ ಶಾಪದಿಂದ ಭೃಂಗೀಶ್ವರನು ಅರ್ಧ ಮನುಷ್ಯನಾಗಿ ಅರ್ಧ ಪಕ್ಷಿ ರೂಪನಾಗಿ ಕೇಚರದಲ್ಲಿ ಹಾರಾಡುತ್ತಿದ್ದಾನೆ. ಆವಾಗ ಇವನನ್ನು ದಪ್ಪನೆ ಕೆಡವಬೇಕೆಂದು ನಮ್ಮ ಪಾರ್ವತ ದೇವಿಯು ಬಿರನೆ ಬಿರುಗಾಳಿಯಾಗಿ ಬೀಸಲು. ಇದನ್ನು ನೋಡಿದ ನಮ್ಮ ಪರಶಿವನು ನನ್ನ ಭಕ್ತರಿಗಿಂತ ಕಷ್ಟವನ್ನು ಕೊಡುತ್ತಿದ್ದಾಳೆ ಅಂತ ತಿಳಿದು ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ಮಂತ್ರಿಸಿ ಆ ಭೃಂಗೀಶ್ವರನಿಗೆ ಕೊಡಲು, ಅವನು ಕೆಳಗೆ ದಪ್ಪನೆ ಬೀಳದೆ ನಿಧಾನವಾಗಿಳಿದು ಪರಶಿವನಿಗೆ ನಮಸ್ಕಾರ ಮಾಡಲು. ನನ್ನ ಭಕ್ತರಿಗೆ ಶಾಪ ಕೊಟ್ಟ ಕಾರಣ ಪಾರ್ವತಾದೇವಿ ನೀನು ಕೊಲ್ಲಾಪುರದ ಮಾಯೆಯಾಗಿ ಪುಟ್ಟೆಂದು ಶಾಪ ಕೊಟ್ಟನು. ಆವಾಗ ಪಾರ್ವತಾದೇವಿಯು ಕೊಲ್ಲಾಪುರದ ಮಾಯಾಗಿ ಪುಟ್ಟುತ್ತಾಳೆ. ಆವಾಗ ಅವನು ಭೃಂಗೀಶ್ವರನ್ನು ಕರೆದು, ಎಲೈ ಭೃಂಗೀಶ್ವರ, ನೀನು ಇನ್ನು ಮುಂದೆ ಕಾವಿ ಕಪಿನೆಂಬ ತೊಟ್ಟು, ಕೊರಳಿ ರುದ್ರಾಕ್ಷಂ ಧರಿಸಿ, ಹಣೆಯಲ್ಲಿ ವಿಭೂತಿ ಧಾರಣೆ ಮಾಡಿ, ತೋಳಿನಲ್ಲಿ ಜೋಳಿಗೆಯನ್ನು ಧರಿಸಿ, ಮರಳುಸಿದ್ದನೆಂಬ ನಾಮಾಂಕಿತ ಭಿಕ್ಷಾಟನೆ ಮಾಡು ಎಂದು ಹೇಳಲು. ಆವಾಗ ಶಿವ ಒಂದು ಮಾತು ಹೇಳುತ್ತಾನೆ, ಮರಳುಸಿದ್ದ, ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರ ದಿಕ್ಕಿಗೆ ಮಾತ್ರ ಹೋಗಬೇಡ ಎಂದು ಹೇಳಲು. ಆವಾಗ ಪರಶಿವನೇ ಏಕೆ ಹೋಗಬೇಡಿ ಹೇಳಿದಾಗ ಅಲ್ಲಿ ಕೊಲ್ಲಾಪುರದ ಮಾಯಿ ಎಂಬಳು ಪುಟ್ಟಿ, ಅಲ್ಲಿಗೆ ಹೋದ ಜೋಗಿ ಜಂಗಮರಿಗೆಲ್ಲ ಮೂಗಿಗೆ ಕವಡೆಯನ್ನು ಕಟ್ಟಿ ಸೊಂಟಕ್ಕೆ ಕೋರಿದಟ್ಟಿಯನ್ನು ಸಟ್ಟಿ ತನ್ನ ಶಿವಪೂಜೆಗಾಗಿ ಅಗಣಿ ತರಿಸಿಕೊಳ್ಳುತ್ತಾಳೆ. ಆದ್ದರಿಂದ ಹೋಗಬೇಡ ಎಂದು ಹೇಳುತ್ತೇನೆಂದೇಳಲು. ಆವಾಗ ನಮ್ಮ ಮರುಸಿದ್ದನಿಷ್ಟಕ್ಕೆ ಹೆದರುತ್ತೇನೆಂದು ಧೈರ್ಯವನ್ನು ತಂದುಕೊಂಡು ಪೂರ್ವ ಪಶ್ಚಿಮ ದಕ್ಷಿಣದ ಭಿಕ್ಷವನ್ನು ಪೂರೈಸಿಕೊಂಡು ಉತ್ತರ ಮುಖವಾಗಿ ಭಿಕ್ಷಕ್ಕೆ ಹೊರಟರು. ಅಲ್ಲಿ ಹೋಗಿ ನಾವು ನೋಡುತ್ತಾನೆ, ಕೋಟೆಯ ಸುತ್ತಲೂ ಕೋಟಿ ರಾಕ್ಷಸರ ಕಾವಲು, ಎಡಗಡೆ ತಂಗಿ ಎಲ್ಲಮ್ಮನ ಕಾವಲು, ಬಡಗಡೆ ಮಲ್ಲಿಮಂಕಾಳಿಯ ಕಾವಲು. ಇಷ್ಟನ್ನು ಎದರದೆ ನಮ್ಮ ಮರಳುಸಿದ್ದನು ಇನ್ನೆಲ್ಲ ಕೊಲೆ ಮಾಡಿ ಬಾಗಿಲಿಗೆ ಹೋಗುತ್ತಾನೆ. ಬಾಗಿಲಿಗೆ ಹೋಗಿ ಅಲ್ಲಿ ಇದ್ದ ಚೌಮೇಳಾಸುರ, ಡೊಳ್ಳಾಸುರ, ಕರಡಾಸುರ, ಓಲಗಾಸುರ, ತಾಳಾಸುರನನ್ನು ಕೊಂದು ಬಾಜಾ ಬಜೆಯಂತ್ರಿಂದ ಬಾಗಿಲಲ್ಲಿ ಎಲ್ಲೋ ಮಾಯೆಯೇ ನಿನಗೆ ಭಿಕ್ಷಾ ಭಿಕ್ಷಾ ಎಂದು ಕೇಳಲು. ಆವಾಗ ಇನ್ನೂ ಒಂದು ಸಾರಿ ಕೂಗು ಎಂದು ಹೇಳಲು. ಆವಾಗ ಮತ್ತೊಮ್ಮೆ ನಮ್ಮ ಮರಳುಸಿದ್ದನು ಕೂಗುತ್ತಾನೆ. ಆವಾಗ ಇವನ ಅರ್ಭಟ್ಟಕ್ಕೆ ಎದರಿ ಒಳಗಡೆ ಹೋಗಿ ಲಾಳು ಮುಂಡಿ ಹಾಕಿ ಕೋಟೆಯಲ್ಲಿ ಭದ್ರವಾಗಿ ಮಲಗುತ್ತಾಳೆ. ಆವಾಗ ಇವಳ ಅಟ್ಟಹಾಸವನ್ನು ಮುರಿಯಬೇಕೆಂದು ನಮ್ಮ ಮರಳುಸಿದ್ದನು ನೋಡಿ ತನ್ನ ಎಡಗಾಲಿಂದ ಕದವನ್ನು ಬಡಿಯಲು. ಆವಾಗ ನಮ್ಮ ಮರಳುಸಿದ್ದನ ಒಳಗೆ ಪ್ರವೇಶ ಮಾಡಿ ಆವಾಗ ಹೋಗುತ್ತಾನೆ. ಆವಾಗ ಆ ಮಾಯೆ ಇವನ್ನೇನಾದರೂ ಕೊಲ್ಲಬೇಕೆಂದು ಮೊಣಮೂಗೊಂಡು ವಿಷವನ್ನು ತಯಾರು ಮಾಡಿ ಕಬ್ಬಿಣದ ಹುಟ್ಟಿಯಲ್ಲಿ ಹಾಕಿ ಕರೆಸಲು ಕಪ್ಪಾಗಿ ಹೋಯಿತು, ಬಂಗಾರದ ಹುಟ್ಟಿಯಲ್ಲೇ ಕರೆಸಲು ಭಸ್ಮವಾಗಿ ಹೋಯಿತು, ಬೆಳ್ಳಿ ಹೊಟ್ಟಿಯಲ್ಲಿ ಹಾಕಿ ಬೆಳಗಾಗಿ ಹೋಯಿತು. ಆವಾಗ ಮಣ್ಣಿನ ಹುಟ್ಟಿಯಲ್ಲಿ ತಂದು ಕರಗಿಸಿಕೊಡಲು ಆ ಮರಳುಸಿದ್ದನು ಹೊಟಗಟ್ಟೆದು ಕುಡಿದು ಹೊಟ್ಟೆ ತುಂಬಲಿಲ್ಲ, ಇನ್ನೂ ಹೊಟ್ಟೆ ತುಂಬಲಿಲ್ಲ, ಇನ್ನಷ್ಟು ತಾರೆ ಮಾಯೆ ಮಾಯೆ ಎಂದು ಕೂಗುತ್ತಾಳೆ. ಆವಾಗ ನಮ್ಮ ಮರಳುಸಿದ್ದನು ಇವಳ ಅಟ್ಟಹಾಸವನ್ನು ನೋಡಿ ಆವಾಗ ತನ್ನ ಗರಗಸ ಕತ್ತಿಯನ್ನು ತೆಗೆದು ತನ್ನ ರುಂಡವನ್ನು ತೆಗೆದು 4 ತಲೆ ಚಿಪ್ಪನ್ನು ತೆಗೆದು 4 ದೀಪವನ್ನಾಗಿ ಮಾಡಿ, ರಕ್ತವನ್ನೇ ತೆಗೆದು ತೈಲವನ್ನು ಮಾಡಿ, ನರವನ್ನೇ ತೆಗೆದು ಬತ್ತಿಯನ್ನಾಗಿ ಮಾಡಿ, 4 ಮೊಣಕೈ ಮೊಣಕಾಲಗಳನ್ನು ದೀಪಸ್ತಂಭವನ್ನಾಗಿ ಮಾಡಿ ಅಲ್ಲಿ ದೀಪಾರಾಧನೆಯನ್ನು ಮಾಡಿ ಉಜ್ಜಯಿನಿಗೆ ಬಂದು ನೆಲೆಸಿದೆನೆಂಬಲ್ಲಿಗೆ ಈ ಕಥೆ ಪೂರ್ಣವಾಯಿತು. ಇದು ಮರಳುಸಿದ್ದರ ಕಥೆ ಆಯಿತು. ಇದೇ ತರದಲ್ಲಿ ತಾವು ಸುಮಾರು ಒಂದು 60ರಿಂದ 63 ಕಥೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀನಿ ಅಂತಂದ್ರೆ, ಈಗ ಕಥೆಯನ್ನು ಹೇಳ್ತಾ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ವಚನಗಳನ್ನು ಹೇಗೆ ಹೇಳ್ತೀರಿ? ಈಗ ನಮ್ಮ ಮರಳುಸಿದ್ದರಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳಿದ್ರೆ ವಚನ ಹೇಗಿರುತ್ತೆ ಇದರಲ್ಲಿ? ವಚನ ಅಂದ್ರೆ ಒತ್ತಿ ಆಲದ ಮರ ಸುತ್ತ ತೆಂಗಿನ ಮರ ಉತ್ತುತ್ತೇ ಒನಲೋಗಿಂತ ಉಡಿವಿ ಚನ್ನ ಬಸವೇಶ್ವರನೇ ಭೌಪ್ಪರ, ಎತ್ತೆತ್ತಿ ನೋಡಿದರ ತತ್ತ ಬಸವನೆಂಬ ಬಳ್ಳಿ, ಒತ್ತಿ ಒತ್ತಿ ಇಂಡಿದರ ಲಿಂಗವೆಂಬ ಗೊಂಚಲು,
ಒತ್ತಿ ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ನಮ್ಮ ಕೂಡಲ ಸಂಗಮ ದೇವ, ಈ ಥರವಾದ ಪ್ರವಚನವನ್ನು ಹೇಳ್ತೀವಿ. ಅಂದ್ರೆ ಇದು ಕಥೆಯ ಮಧ್ಯದಲ್ಲಿ ಬರ್ತಾ ಹೋಗುತ್ತೆ, ಮಧ್ಯದಲ್ಲಿ ಹೇಳ್ತೀವಿ. ಕುಣಿದು ಅವ್ರಿಗೆ ಸಾಕಾಗಿರ್ತೈತೆ, ಅದು ಅವ್ರಿಗೆ ಸೋಲ್ ನಿಧಾನ ಮಾಡೋಕೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ವೀರಗಾಸೆಯಲ್ಲಿ ಈ ವೀರಗಾಸೆ ಹಾಡು ಬರುತ್ತಲ್ವ, ವೀರಗಾಸೆ ಹಾಡಲ್ಲಿ ನಾವು ಕುಣಿದು ನಿಲ್ಲಿಸಿದಾಗ ವಚನವನ್ನು ಹೇಳ್ತೀವಿ. ಅವ್ರು ನಿಲ್ಲಿಸಿದಾಗ ಅವರು ಕುಣಿದವ್ರು ಸೋತಿರ್ತಾರಲ್ಲ, ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಆವಾಗ ರೆಸ್ಟ್ ತಗೊಂಡಾಗ ಮತ್ತೆ ನಾವು ಮುಂದಕ್ಕೆ ಪ್ರವಚನ ಮಾಡ್ತೀವಿ. ಆವಾಗ ವೀರಭದ್ರ ದೇವರ ಕೆಂಡ ಮಾಡ್ತೀವಿ. ವೀರಭದ್ರ ದೇವರ ಕೆಂಡದಾರ್ಚನೆ ಮಾಡಾಗ ಉತ್ಸವ ಎಲ್ಲ ಮುಗಿದ ಮೇಲೆ ಕೆಂಡದ ಹತ್ರ ಹೋಗಿ ಆವಾಗ ಒಂದು ದಕ್ಷ ಬ್ರಹ್ಮನ ಕಥೆ ಹೇಳಿ ಆವಾಗ ಶಸ್ತ್ರಪವಾಡ ಅಂತ ಮಾಡ್ತೀವಿ. ಅವು ತಾಮ್ರದ ಕಡ್ಡಿ ಇಷ್ಟು ಉದ್ದ ಇರ್ತವೆ. ನಾವು ಇಲ್ಲೆಲ್ಲ ಇರ್ತೀವಿ, ನ್ಯಾಲಿಗೆಲ್ಲ ನಾನು ಇಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ ಸ್ವಲ್ಪ ದಿವಸ. ಡಾಕ್ಟರ್ ಬಸಪ್ಪನವ್ರೆ, ಈಗ ವೀರಗಾಸೆಯ ಕುಣಿತದಲ್ಲಿ ಆ ವೀರಭದ್ರನ ವೇಷ ಹಾಕಿರ್ತಾನಲ್ಲ, ಆ ವೇಷ ಬಹಳ ನೋಡುವುದಕ್ಕೆ ಕಣ್ಣು ಮನವನ್ನು ತುಂಬಿಕೊಳ್ಳೋ ತರ ಇರುತ್ತೆ, ಉಗ್ರ ರೂಪದಲ್ಲೂ ಇರುತ್ತೆ. ಅದ್ರದ್ದು ವಿಶೇಷತೆ ಏನು? ವಿಶಿಷ್ಟತೆ ಅದು ವೀರಭದ್ರನ ಕುಣಿತ ಅಂದರೆ ಅವರು ಒಂದು ವೀರಭದ್ರ ಯಾವ ರೀತಿಯಾಗಿ ದಕ್ಷಯಾಗಕ್ಕೆ ಹೋದಾಗ ಉಡುಪು ಹಾಕ್ಕೊಂಡು ಕುಣಿದೋ ಆ ರೀತಿಯಾದ ಉಡುಪನ್ನು ಹಾಕಿ ಅವರು ಉತ್ಸವದಲ್ಲಿ ಕುಣಿದು ಒಳ್ಳೆ ಜನಗಳಿಗೆ ಕಳೆಗಟ್ಟಿಸ್ತಾರೆ. ಇದ್ರ ವಿಶೇಷ ಇಷ್ಟು ಇರ್ತೈತಿ. ದೊಡ್ಡ ಕಿರೀಟ, ಕಾಲಿಗೆಲ್ಲ ಗಗ್ರ, ಉಂಡಮಾಲೆ, ಕೀರ್ತಿಮುಖ, ಭುಜಬಾವು ಎಲ್ಲ ಹಾಕಿಬಿಟ್ಟು ಕುಣಿತಾರೆ. ರಾಣೆಬೆನ್ನೂರು ಧಾರವಾಡದ ಕಡೆ ಏನು ಮಾಡ್ತಾರೆ, ಪುರವಂತಿಗೆ ಮಾಡ್ತಾರೆ. ಒಂದು 20 ಮಾರುದ್ದ ಹಗ್ಗ ಇರ್ತೈತೆ, ಅವ್ರದ್ದು ಆ ಗಂಟು ಇರ್ತೈತೆ, ಈ ಕಡೆಯಿಂದ ಎಳ್ಕಂತ ಹೋಗ್ತಾರೆ. ಅದು ಒಂದು ವಿಶಿಷ್ಟ ಅವ್ರದ್ದು. ಅಂದ್ರೆ ನೀವು ಹೇಗೆ ನಾಲಿಗೆಗೆ ಮತ್ತು ತುಟಿಗಳಿಗೆ ಈ ಒಂದು ತ್ರಿಶೂಲವನ್ನ ಚುಚ್ಕೋತಿರೋ, ಅದೇ ತರದಲ್ಲಿ ಅವರು ಹಗ್ಗವನ್ನ ಚುಚ್ಕೋತಾರೆ. ಹಗ್ಗವನ್ನು ಈ ಕಡೆಯಿಂದ ಎಳೆದ್ರೆ ಈ ಕಡೆಯಿಂದ 20 ಮಾರುದ್ದ ಬರ್ತಿತ್ತು ಅಳಿಕೆ. ಆ ತರ ಒಂದು ವೈಶಿಷ್ಟ್ಯ ಅವ್ರದ್ದು ಪುರವಂತರಿಗೆ ಇರ್ತೈತಿ. ಅದು ದೊಡ್ಡ ಪವಾಡನೆ. ಅಂದ್ರೆ ಇಲ್ಲಿ ಒಂದು ಈಗ ನೀವು ನಾಲಿಗೆಗೆ ಅಥವಾ ತುಟಿಗೆ ಈಗ ತ್ರಿಶೂಲವನ್ನ ಚುಚ್ಕೋತಿರಲ್ಲ, ಚುಚ್ಚಿ ಆ ಸಮಯದಲ್ಲಿ ನೀವು ಯಾವ ರೀತಿಯ ಭಕ್ತಿ ಪರವಶ್ಯತೆಯಲ್ಲಿ ಇರ್ತೀರಿ? ನಮಗೆ ಆ ದೇವ್ರ ಮಹಿಮೆ ಬರುತ್ತೆ. ಆವಾಗ ಒಂದು ಸ್ವಲ್ಪ ವೀರಭದ್ರನ ಒಂದು ವಿಭೂತಿ ತಗೊಂಡು ಹಚ್ಕೊಂಡ್ಬಿಟ್ರೆ ಯಾರು ರಕ್ತ ಬರಲ್ಲ, ಏನಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ. ನಮ್ಗೆ ಯಾವ ನೋವು ಬರಲ್ಲ. ಆಮೇಲೆ ಕೆಂಡ ಪೂಜೆ ಅಂತಂದ್ರೆ ಇದನ್ನು ಯಾವಾಗ ಮಾಡ್ತೀರಿ? 3 ಗಂಟೆಗೆ ದೇವ್ರು ಹೊಡಿಸ್ತಾರೆ. ಅದನ್ನು ಬೆಳಿಗ್ಗೆ 6 ಗಂಟೆಗೆ ಅಗ್ನಿ ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಇಂತಹ ದಿನಾಂಕ ಅಥವಾ ಇಂಥ ಅದೆಲ್ಲ ದೇವರು ಯಾವ್ಯಾವ ಹೇಳ್ತಾರೆ, ದೇವ್ರದ್ದು ಮಹಿಮೆ ಎಂದು ಹೇಳ್ತೆ ಅವತ್ತು ಮಾಡ್ತೀವಿ. ಅದನ್ನು ನಾವು ತುಳಿತೀವಿ ಕೆಂಡವ. ನಮ್ಗೆ ಯಾವುದು ಕಾಲು ಸುಡೋದಿಲ್ಲ, ಏನೂ ಆಗೋದಿಲ್ಲ. ಆಚಾರ ವಿಚಾರ ತಪ್ಪಿ ಸುಡ್ತೈತೆ ಅಂತ ನನ್ನ ಅನುಭವ. ನಮಗೆ ಇವತ್ತಿಗೂ ಸುಟ್ಟಿಲ್ಲ. ನಾವು ಎಷ್ಟೋ ವರ್ಷದಿಂದ ಅಗ್ನಿ ತೊಳೆದಿದ್ದೀವಿ. ಅಲ್ಲ, ಇದು ಒಂದು ರೀತಿಯ ವಿಧ. ಹೌದು, ವೀರಗಾಸೆಯಲ್ಲಿ. ಹೌದು ಸ್ವಾಮಿ. ಇದಿಷ್ಟು ವೀರಗಾಸೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಷಯವನ್ನ ನಿಮ್ಮ ಕೇಳೋರಿಗೆ ಹೇಳಿದ್ರಿ. ಹಾಗೇನೆ ಒಂದಿಷ್ಟು ಒಡಪುಗಳನ್ನು ಒಂದೆರಡನ್ನ ನಮ್ಮ ಕೇಳೋರಿಗೆ ಕೇಳಿಸ್ಬೋದಾ? ಬಾರಯ್ಯ ಬಾರೋ ಕಲಿವೀರಭದ್ರ, ಬಾರೋ ನಿಮ್ಮ ಮದ್ದಾಳೆ ತಾಳೆ ತಿರುವುಡೆ ಗದ್ದಿಗೆ ಸರಿಯಾಗಿದೆ, ಗದ್ದಿಗೆಯನ್ನು ಬಿಟ್ಟು ಎದ್ದು ಬಾರಪ್ಪ ರುದ್ರ. ಹಸ್ತದಲ್ಲಿ ಹಲಗೆ, ಕರದಲ್ಲಿ ಖಡ್ಗ, ಮುಖದಲ್ಲಿ ವೇದಸ್ತುತಿ, ಶಿಕೆಯಲ್ಲಿ ಶಿವಲಿಂಗ, ಮೊಣಕಾಲಲ್ಲಿ ಗಂಟೇಶ್ವರ ಪಣಿಮು ಧರಿಸಿದ ಮಹಾಸೂರ ಬಾರಯ್ಯ ಬುದ್ರ. ನಿನ್ನ ಅಬ್ಬರವಂ ಕಂಡು ಈರೇಳು ಲೋಕದ ಭಕ್ತರು ಗಡಗಡ ನಡಿಗಿ, ಆ ಗರ್ಭದ ಸತಿಯಳನ್ನು ತಂದು ಕೆಡವಿ, ಆ ಗರ್ಭಕ್ಕೆ ಕಲ್ಲು ಮುಳ್ಳುಗಳನ್ನು ತುಂಬಿ, ಇದನ್ನು ನೋಡಲಾರದೆ ಭಕ್ತರು ಮರೆಯಿಡಲು ಆ ಗರ್ಭಕ್ಕೆ ತುಂಬಿದ ಕಲ್ಲು ಮುಳ್ಳುಗಳೇ ಪಿಂಡಾಂಡವಾಗಿ ಆರ್ಭಟವನ್ನು ಮಾಡುತ್ತಾ, ನಿನ್ನ ಆರ್ಭಟಕ್ಕೆ ಈ ಭಕ್ತರೆಲ್ಲ ಮರೆಯಿಡಲು ಕರೆ ಕಾಳಿಂಗ ರುದ್ರ, ವಿಪರೀತ ನಾಯಕ, ಜಲದಂಕಮಲ್ಲ, ಬುಂಡೇರಿ ಗಂಡ, ನವಬ್ರಹ್ಮ ಮೇರಾದ ದಕ್ಷಬ್ರಹ್ಮನ ಶಿರವದ ಹರಿದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಸೊಕ್ಕನು ಮುರಿಯ ಬಹುಪರಾಕ್. ಇದು ಒಡಪು. ಈ ರೀತಿ ಎಲ್ಲ ಕಥೆಗಳಲ್ಲೂ ಒಡಪನ ಹೇಳ್ತಾ ಹೋಗ್ತೀರಿ. ಅದೇ ರೀತಿಯಲ್ಲಿ ವಚನಗಳು ಬರ್ತಾ ಹೋಗ್ತವೆ, ಕುಣಿತ ಬರ್ತಾ ಹೋಗುತ್ತೆ. ಆಮೇಲೆ ಯಜ್ಞಗಳನ್ನ ಮಾಡ್ತಾ ಹೋಗ್ತಾರೆ. ಯಜ್ಞದಲ್ಲಿ ಶ್ರೀ ವೀರಭದ್ರನ ದಕ್ಷ ಯಾಗನ ಮಾತ್ರ ಹೇಳೋದು. ಇದರಲ್ಲಿ ಕೆಂಡದಾರ್ಚನೆಯಲ್ಲಿ ವೀರಭದ್ರನ ಕತ್ತಾರಿಸ್ಬೇಕಲ್ಲ, ಆವಾಗ ಇದನ್ನು ಹೇಳಿ ಅಲ್ಲಿ ಬಾಳೆಕಂದು ಎಲ್ಲ ನೆಟ್ಟಿರ್ತಾರೆ, ಅದನ್ನು ಕತ್ತರಿಸಿ ಅಗ್ನಿ ಸ್ಪರ್ಶ ಮಾಡ್ತಾರೆ. ಆವಾಗ ಎಲ್ಲ ಮೈಮೇರು ಬಂದು ಅವರೆಲ್ಲ ಕುಣಿತಾರೆ, ಶಸ್ತ್ರ ಪವಾಡ ಮಾಡ್ತಾರೆ. ಇಂಥವೆಲ್ಲ ನಮ್ಮ ವೀರಗಾಸೆ ಕಲೆಯಲ್ಲಿ ನಡೆಯುತ್ತೆ. ಇದು ಅದ್ಭುತವಾದ ಗಂಡುಗೆರೆ. ಈಗ ತಾವು ಸುಮಾರು ಒಂದು 2,000 ವಿದ್ಯಾರ್ಥಿಗಳನ್ನ ತರಬೇತಿ ಮಾಡಿದ್ದೀನಿ ಅಂತಂದ್ರೆ, ಅದೇ ರೀತಿಯಲ್ಲಿ 2,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ ಅಂತಂದ್ರೆ, ಸುಮಾರು 64 ವರ್ಷಗಳಿಂದ ಕಲಾ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾನೆ ಮಾಡಿದೀವಿ. ಇದನ್ನ ಬೆಳೆಸಬೇಕು ಅಂತ ಮತ್ತೆ ಬೇರೆ ಏನಾದರೂ ಒಂದು ಮತ್ತೆ ನಮ್ಮ ಮಕ್ಕಳಿಗೆ ಕಲಿಸಿದೀವಿ, ಅವ್ರಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ. ನಾವು ಅದಕ್ಕೋಸ್ಕರ ಈ ಕಲೆ ನಶಿಸಬಾರದು ಅಂತ ಅಲ್ಲೆಲ್ಲೇ ತರಬೇತಿ ಕೊಡ್ತೀವಿ. ನಮ್ಮ ಗುರುಗಳ ಮಠದಲ್ಲಿ ಅಲ್ಲೆಲ್ಲ ಮಾಡಿದೀವಿ. 2,000 ಮಕ್ಕಳಿಗೆ ಕಲಿಸಿದ್ದೀವಿ ವೀರಗಾಸೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ 500 ಮಕ್ಕಳಿಗೆ ಕಲಿಸಿದ್ವಿ. ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಭಾಳ ಅದ್ಭುತವಾದ ರೋಷಾವೇಶದಿಂದ ಕುಣಿತಾರೆ. ಈಗ ಎಲ್ಲ ಕಲೆಯನ್ನು ಕುಣಿತಾರೆ ಅವರು. ಇದೊಂದೇ ಕಲೆ ಅಲ್ಲ, ಡೊಳ್ಳು ಕುಣಿತಾರೆ, ಕಂಸಾಳೆ ಕುಣಿತಾರೆ, ವೀರಗಾಸೆ ಕುಣಿತಾರೆ, ಪಟ್ಟದ ಕುಣಿತ, ಅಸಾದಿ ಮೇಳ ಎಲ್ಲ ಕುಣಿತಾರೆ. ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಮುಂದೆ ಬಂದಿದ್ದಾರೆ ಈಗಲೇ.
ಈಗ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾ. ತಮಗೆ ವಿವಿಧ ಎಲ್ಲ ಕಲಾಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಗೌರವವನ್ನ ಬಹಳಷ್ಟು ಕಡೆಯಲ್ಲಿ ಕೊಟ್ಟಿದ್ದಾರೆ. ಈ ಸರ್ಕಾರದಿಂದನೂ ಕೂಡ ನಿಮ್ಗೆ ಏನಾದರೂ ಸರ್ಕಾರದಿಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ 2,000 ಸಂಬಳ ಕೊಡ್ತಾರೆ. ಪ್ರತಿ ತಿಂಗಳ ಕೊಡ್ತಾರೆ. ಪ್ರತಿ ತಿಂಗಳ ಕೊಡ್ತಾರೆ ಸರ್. ಹಾ. ಬರ್ತಿತ್ತು. ಈಗಲೂ ಕೂಡ ಎಲ್ಲಾದ್ರೂ ಹೊರಗಡೆಗೆ ಪ್ರದರ್ಶನ ಕೊಡೋದಕ್ಕೆ ಹೋಗ್ತೀರಾ? ಜೊತೆಗೆ ಹೋಗ್ತೀನಿ, ಬಿಡೋದಿಲ್ಲ. ಹೋದಾಗ ನಿಮ್ಮಂಥವ್ರನ್ನೆಲ್ಲ ಭೇಟಿ ಮಾಡಿ ನಾನು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ. ಈ 86ರ ವಯಸ್ಸಿನಲ್ಲಿಯೂ ಕೂಡ ತಾವು ಈ ಒಂದು ಕಲಾ ಪ್ರದರ್ಶನವನ್ನು ಬಿಟ್ಟಿಲ್ಲ. ನಾನು ಒಬ್ಬ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷ. ಅಲ್ಲೆಲ್ಲೇ ಜಾನಪದ ಸಮ್ಮೇಳನ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೇನೆ ಅಜ್ಜಂಪುರದಲ್ಲಿ ಒಂದ್ಸಾರಿ ಜನಪದ ಸಮ್ಮೇಳನದ ಅಧ್ಯಕ್ಷರು ತಾವು ಆಗಿದ್ರಿ. ಆಗಿದ್ದು. ಮತ್ತೆ ನಾವು ಚಿಕ್ಕನೂರಾಗ ಆಗಿದ್ದು. ಮತ್ತೆ ಈ ಒಂದು ಕಲ್ಲೇನಹಳ್ಳಿನ ಒಂದು ಊರಲ್ಲಿ ಒಂದು ಸಮ್ಮೇಳನ ಮಾಡ್ತಾ ಇದ್ವಿ ಸ್ವಾಮಿ. ಈಗ ಒಂದು ಡಾಕ್ಟರ್ ಬಸಪ್ಪನವರೇ, ಇಷ್ಟೆಲ್ಲ ಆದ ನಂತರದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಜನಪದ ಕಲಾ ಪ್ರಕಾರದಲ್ಲಿ ಕೊನೆಯಲ್ಲಿ ಆಶೀರ್ವಚನವನ್ನ ಮಾಡೋದು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ? ಹೌದು. ತಮ್ಮ ಒಂದು ವೀರಗಾಸೆಯಲ್ಲಿ ಆಶೀರ್ವಚನವನ್ನು ಹೇಗೆ ಮಾಡ್ತೀರಿ? ಕರೆ ಕಾಳಿಂಗ ರುದ್ರ, ವಿಪರೀತ ನಾಯಕ, ಜಲದಂಕ ಮಲ್ಲ, ಗುಂಡೇರಿ ಗಂಡ, ನವಬ್ರಹ್ಮರೊಳು ಮೇಲಾದ ದಕ್ಷ ಬ್ರಹ್ಮನ ಶಿರವರಿದ್ದ ದೊರೆಯೇ ನಿನಗಾರು ಸರಿಯೇ, ಸರಿ ಎಂದು ಅವ್ರ ಸೊಕ್ಕನು ಮುರಿಯೇ ಬೌಪ್ಪರಾಂಕ ಅಂತ ಹೇಳ್ತೀವಿ ನಾವು. ಆಶೀರ್ವಾದ ಮಾಡಿ ಈ ಥರ ಹೇಳ್ತೀವಿ ನಾವು. ಅಂದ್ರೆ ಸಾರ್ವಜನಿಕರಿಗೆ ಆಶೀರ್ವಾದ ಮಾಡೋದು ಈ ರೀತಿಯಲ್ಲಿ. ಈ ರೀತಿ ನಮ್ದು ಕಥೆಯ ಮುಕ್ತಾಯ ಮಂಗಳವನ್ನ ಈ ರೀತಿಯಲ್ಲಿ ಹಾಡ್ತೀರಾ? ನಾವೇನ್ ಮಾಡ್ತೀವಿ, ಈ ಕಥೆಗೆ ಮಂಗಳ ಮಸ್ತು ಅಂತ ಹೇಳ್ತೀವಿ. ಈ ದಕ್ಷ ಬ್ರಹ್ಮನ ಕಥೆಗೆ ಮಹಾಮಂಗಳ ಮಸ್ತು, ನುಡಿಸಲಿಂಗ ಹಿಂಗಿಂತ ಅವಾಗ ನುಡಿಸ್ತಾರೆ ಅವರು. ಇಷ್ಟೇ ಹೇಳ್ತೀವಿ ಸರ್. ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಪ್ರದೇಶದಲ್ಲಿ ಗಂಡು ಗಲೆ ಅಂತ ಹೇಳ್ತೀರಿ ತಾವು. ಈ ಒಂದು ವೀರಗಾಸೆಯಲ್ಲಿ ಮುಂದೆ ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಇಟ್ಕೊಂಡಿದ್ದೀರಾ ಡಾಕ್ಟರ್? ನಮಗೆ ಇದನ್ನು ಮಾರ್ಪಾಡು ಮಾಡಿ ಇದು ಕಲೆ ಉಳಿಸಿ ಬೆಳೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಇದು ಅಳಿಬಾರ್ದು. ನಾಡು ನುಡಿಗಾಗಿ ನಾವು ಶ್ರಮಿಸಿ ಇದನ್ನು ಉಳಿಸಿದರೆ, ನಮಗೆ ಸತತವಾಗಿ ಸೇವೆ ಮಾಡಿದರೆ ಕಲಾವಿದರಿಗೆ ಬರುವ ಮಾಶಾಸನ, ಕಲಾವಿದರಿಗೆ ಬರುವ ಪ್ರಶಸ್ತಿಗಳು ತಾನಿಚ್ಚಿಗೆ ಮನೆ ಬಾಗಿಲಿಗೆ ಬರ್ತವೆ ಅಂತ ನಾನಾದರೂ ಕಲಾವಿದರಿಗೆ ಸೂಚನೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕಲಾವಿದರು ಕೂಡ ಕಲಾರಾಧಕರಾಗಬೇಕು. ತಾವು ನಿರಂತರವಾಗಿ 64 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ್ದೀರಿ. 86ರ ವಯಸ್ಸಿನಲ್ಲಿಯೂ ಕೂಡ ತಾವು ಒಂದು ರೀತಿಯಲ್ಲಿ ನವ ಯುವಕರ ಹಾಗೇನೆ ನಮ್ಮ ಎಲ್ಲ ಕೇಳುಗರನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಮ್ಮ ಕೇಳುಗರು ಕೂಡ ಈ ಕಲೆಯನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವೀರಗಾಸೆ ಕುಣಿತ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಎಂಆರ್ ಬಸಪ್ಪ. ಇವರೊಂದಿಗೆ ವಿಶೇಷ ಸಂದರ್ಶನ ನಡೆಸಿಕೊಟ್ಟವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.